ಆಗಸ್ಟ್ 6ರಿಂದ ಪ್ರಾರಂಭವಾಗಲಿರುವ ಕರ್ನಾಟಕ ವಿಧಾನಸಭೆಯ ಮುಂಗಾರು ಅಧಿವೇಶನವು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಲಿದೆ. ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಎದುರಾಗುತ್ತಿರುವ ಈ ಮೊದಲ ಅಧಿವೇಶನವು ಕೇವಲ ಕಲಾಪಗಳ ವಿನಿಮಯಕ್ಕೆ ಸೀಮಿತವಾಗದೆ ವಿರೋಧ ಪಕ್ಷಗಳ ಆಕ್ರಮಣಕಾರಿ ತಂತ್ರಗಳಿಗೆ ಉತ್ತರ ನೀಡುವ ರಣಾಂಗಣವಾಗಲಿದೆ. ನೂತನ ಮುಖ್ಯಮಂತ್ರಿ ಮುಂದೆ ಮುಂಗಾರು ಅಧಿವೇಶನ ಸವಾಲು. ವಿಪಕ್ಷಗಳ ವಾಗ್ಬಾಣ ಎದುರಿಸಲು ಸಜ್ಜಾದ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಪ್ರಾರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದೆಡೆ ರಾಜಕೀಯ ಕದನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಭರ್ಜರಿ ತಯಾರಿಯನ್ನು ಆರಂಭಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವುದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಭೂಮಿ ನೀಡಲು ನಾವು ಸಿದ್ದವಿಲ್ಲ ಎಂಬ ಅನ್ನದಾತರ ಧೋರಣೆ ಮತ್ತು ಅದನ್ನ ಬೆಂಬಲಿಸುತ್ತಾ ಇರುವಂತಹ ವಿರೋಧ ಪಕ್ಷಗಳ ಪ್ರಭಾವ ಸರ್ಕಾರದ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದೆ. ಅಭಿವೃದ್ಧಿ ಮತ್ತು ರೈತರ ಹಿತಾಸಕ್ತಿಯ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಡಿಕೆ ಶಿವಕುಮಾರ್ಗೆ ಈಗ ತುರ್ತು ಅಗತ್ಯವಾಗಿದೆ. ಮತ್ತೊಂದು ಕಡೆಗೆ ಮಳೆ ಕೊರತೆಯಿಂದಾಗಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರದ ಛಾಯೆ ಆವರಿಸಿದೆ. ಈ ಸಂಕಷ್ಟದ ಪರಿಸ್ಥಿತಿಯನ್ನ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಮರ್ಥವಾಗಿ ಬಳಸಿಕೊಳ್ಳುತ್ತಿವೆ. ಬರ ಅಧ್ಯಯನ ಪ್ರವಾಸಗಳ ಮೂಲಕ ರೈತರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂಬ ಬಿಂಬವನ್ನು ಸೃಷ್ಟಿ ಮಾಡಲು ಯಶಸ್ವಿಯಾಗಿವೆ. ಆಡಳಿತಾತ್ಮಕವಾಗಿ ಪರಿಹಾರ ಕಾರ್ಯಕ್ರಮಗಳನ್ನು ಚುರುಕುಗೊಳಿಸುವುದರ ಜೊತೆಗೆ ವಿಪಕ್ಷಗಳು ರಾಜಕೀಯ ಆರೋಪಗಳಿಗೆ ಅಂಕಿಅಂಶಗಳ ಸಮೇತ ಉತ್ತರವನ್ನು ನೀಡಬೇಕಾದಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1. ಈಗ ಮುಂಚಿತವಾಗೇನೆ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಮಸೀದಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ, ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿನ ಲೋಪಗಳ ಬಗ್ಗೆ ವಿರೋಧ ಪಕ್ಷಗಳು ತೀವ್ರ ವಾಗ್ದಾಳಿ ನಡೆಸುತ್ತಿವೆ. ಇವು ಸಣ್ಣ ವಿಷಯಗಳಾಗಿ ಕಂಡರೂ ಕೂಡ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಸಂವೇದನೆಗಳ ವಿಷಯವಾಗಿರುವುದರಿಂದ ಸರ್ಕಾರವು ಜನಸಾಮಾನ್ಯರಿಗೆ ಸಮಜಾಯಿಷಿ ನೀಡುವಲ್ಲಿ ಎಡವಿದ್ರೆ ಅದು ದೊಡ್ಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳಬಹುದು. ಡೆಲ್ಲಿಗೆ 1 ಡೇಸ್ ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗಬಹುದು. ಕೆಪಿಎಸ್ಸಿ ನೇಮಕಾತಿಗಳಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಆಡಳಿತದ ಮೇಲಿನ ನಂಬಿಕೆಯನ್ನ ಪ್ರಶ್ನೆ ಮಾಡುತ್ತಿವೆ. ಈ ವಿಷಯವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ವಿಪಕ್ಷಗಳು ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ದತೆಯನ್ನು ನಡೆಸಿವೆ. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಮರುಸ್ಥಾಪಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ ಡಿಕೆಶಿಯವರ ಮುಂದಿದೆ. ರಾಜಕೀಯ ಚಾಣಕ್ಯರಂದೇ ಬಿಂಬಿತರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಇವೆಲ್ಲವೂ ಕೂಡ ಸಂಘಟಿತ ಮತ್ತು ರಾಜಕೀಯ ಪರೀಕ್ಷೆಗಳು. ಆಡಳಿತದಲ್ಲಿನ ಲೋಪಗಳನ್ನು ಸರಿಪಡಿಸುವುದು ಒಂದು ಕಡೆಯಾದರೆ, ವಿರೋಧ ಪಕ್ಷಗಳ ಶಸ್ತ್ರಾಭ್ಯಾಸಕ್ಕೆ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಸಮರ್ಥವಾಗಿ ಉತ್ತರಿಸುವುದು ಕೂಡ ಅಷ್ಟೇ ಅನಿವಾರ್ಯ. ಈ ಮುಂಗಾರು ಅಧಿವೇಶನವು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಕೌಶಲ್ಯ ಮತ್ತು ಆಡಳಿತದ ಹಿಡಿತವನ್ನು ಅಳೆಯುವ ಮಾನದಂಡವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸರ್ಕಾರ ಕೇವಲ ಸಮರ್ಥನೆಗಳ ಹಿಂದೆ ಹೋಗದೆ ಜನರ ಸಮಸ್ಯೆಗಳಿಗೆ ನೇರ ಪರಿಹಾರದ ಹಾದಿಯನ್ನು ತುಳಿದರೆ ಮಾತ್ರ ವಿಪಕ್ಷಗಳ ಅಸ್ತ್ರವನ್ನು ಬಲಹೀನಗೊಳಿಸಲು ಸಾಧ್ಯ.